ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹಿಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತತೆ ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಆಗಸ್ಟ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಒಂದು ಭವಿಷ್ಯ ಯಾವ ರೀತಿಯಾಗಿರುತ್ತೆ, ವೃಶ್ಚಿಕ ರಾಶಿಯವರು ಈ ತಿಂಗಳಲ್ಲಿ ಇರತಕ್ಕಂತಹ ಗ್ರಹಸ್ಥಿತಿಗಳು ಅಂದರೆ 9ನೇ ಭಾಗ್ಯಭಾವದಲ್ಲಿರ್ತಕ್ಕಂತಹ ಸಂಪೂರ್ಣ ಗುರುಬಲವನ್ನು ಕೊಟ್ಟಿರತಕ್ಕಂತಹ ಕರ್ಕಾಟಕ ರಾಶಿಯ ಗುರು, ಅಲ್ಲಿ ಬುಧ ಮತ್ತು ರವಿಯ ಒಂದು ಸಂಯೋಜನೆ, 11ನೇ ಮನೆಯಲ್ಲಿರ್ತಕ್ಕಂತಹ ಶುಕ್ರ, 8ನೇ ಮನೆಯಲ್ಲಿರ್ತಕ್ಕಂತಹ ಕುಜ ಮತ್ತು 10 ಅಂದರೆ ದಶಮ ಸ್ಥಾನದಲ್ಲಿ ಕೇತು ಮತ್ತು 4ನೇ ಮನೆಯಲ್ಲಿ ರಾಹು, 5ನೇ ಮನೆಯಲ್ಲಿ ಶನಿ. ಇದು ವೃಶ್ಚಿಕ ರಾಶಿಯವರ ಪ್ರಸ್ತುತ ಅಂದರೆ ಆಗಸ್ಟ್ ತಿಂಗಳಲ್ಲಿರ್ತಕ್ಕಂತಹ ಗ್ರಹಸ್ಥಿತಿ. ಇದಕ್ಕೆ ಅನುಗುಣವಾಗಿ ಈ ತಿಂಗಳಲ್ಲಿ ಯಾವ ರೀತಿಯಾಗಿ ಅವರ ಒಂದು ಜೀವನದ ಒಂದು ಅಭಿವೃದ್ಧಿ ಅವನತಿ ಅನ್ನತಕ್ಕಂಥದ್ದು ಇರುತ್ತೆ. ಜೀವನದಲ್ಲಿ ಈ ತಿಂಗಳಲ್ಲಿ ಏನೇನು ಬದಲಾವಣೆಗಳು ಆಗಬಹುದು, ಏನೇನು ಯಶಸ್ಸು ಸಿಗಬಹುದು, ಯಾವ ಕೆಲಸ ಕಾರ್ಯಗಳು ಆಗುತ್ತೆ, ಯಾವುದು ವಿಳಂಬ ಆಗುತ್ತೆ, ಯಾವುದು ಕೈ ತಪ್ಪಿ ಹೋಗುತ್ತೆ, ಹಣಕಾಸಿನ ಒಂದು ವಿಚಾರವನ್ನು ತೆಗೆದುಕೊಂಡಾಗ ಏನು ಮಾಡಬೇಕು, ಈ ತಿಂಗಳಲ್ಲಿ ಹಣಕಾಸಿನ ಸಮಸ್ಯೆ ಎಷ್ಟೋ ಜನಕ್ಕೆ ಇರುತ್ತೆ. ಸಾಲ ಮಾಡ್ಕೊಂಡಿದ್ರೆ ತೀರಿಸ್ಬೋದಾ ಅಥವಾ ಕೊಟ್ಟಂತಹ ಸಾಲ ತಿರುಗಿ ಬರುತ್ತಾ, ಈ ರೀತಿಯೆಲ್ಲ ಆರ್ಥಿಕ ಸಮಸ್ಯೆಗಳು ಇರ್ತವೆ. ಅನಾರೋಗ್ಯ ಸಮಸ್ಯೆಗಳು ಅಥವಾ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು, ಇದೆಲ್ಲವೂ ಕೂಡ ಈ ತಿಂಗಳಲ್ಲಿ ಒಂದು ಆ ಗೃಹಸ್ಥಿತಿಗಳಿಗೆ ಅನುಗುಣವಾಗಿ, ಗೋಚಾರಕ್ಕೆ ಅನುಗುಣವಾಗಿ ನಾವು ತಿಳಿದುಕೊಂಡು ಅದಕ್ಕೆ ಅನುಗುಣವಾಗಿ ಜೀವನವನ್ನು ರೂಪಿಸಿಕೊಂಡರೆ ನಾವು ಎಷ್ಟೋ ಕಷ್ಟಗಳನ್ನು ತಡೆ ಹಿಡಿಯುವುದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರೊಂದು ಭವಿಷ್ಯ ಯಾವ ರೀತಿಯಾಗಿದೆ ಅನ್ನತಕ್ಕಂಥದ್ದನ್ನು ನೋಡೋಣ. ಮುಖ್ಯವಾಗಿ ಧನಕಾರಕನಾಗಿ, ಸಂತಾನಕಾರಕನಾಗಿ, ಧರ್ಮಕಾರಕನಾಗಿ, ಕರ್ಮಕಾರಕನಾಗಿ ಗುರು ಒಂದು ವಿಶೇಷವಾಗಿ ಭಾಗ್ಯಸ್ಥಾನದಲ್ಲಿ ಇದ್ದಾನೆ. ವೃಶ್ಚಿಕ ರಾಶಿಯವರಿಗೆ ಇದೊಂದು ಪ್ಲಸ್ ಪಾಯಿಂಟು. ಅಂದರೆ ಭಾಗ್ಯ ಅಂದರೆ ಅದೃಷ್ಟ ಅಂತೇಳಿ ಹೇಳ್ತಾರೆ. ಭಾಗ್ಯ 9ನೇ ಭಾವದಲ್ಲಿ ಯಾವುದೇ ಗ್ರಹ ಇದ್ದರೂ ಕೂಡ ಅದು ಒಳ್ಳೆಯದೇ. ಅದರಲ್ಲೂ ಈ ಗುರು ಇದ್ದಾಗ ಅದು ಉಚ್ಚ ಸ್ಥಾನದಲ್ಲಿ ಅವನು ಕರ್ಕಾಟಕ ರಾಶಿಯಲ್ಲಿ ಇರುವುದರಿಂದ ವಿಶೇಷವಾದಂತಹ ಒಂದು ಫಲ ಇದೆ. ವೃಶ್ಚಿಕ ರಾಶಿಯವರಿಗೆ ಯಾವುದೋ ಒಂದು ಅನಿರೀಕ್ಷಿತವಾದಂತಹ ಒಂದು ಆರ್ಥಿಕವಾದಂತಹ ಪ್ರಗತಿ ಜೀವನದಲ್ಲಿ ಉಂಟಾಗುತ್ತೆ. ಯಾಕೆಂದರೆ ಧನಸ್ಥಾನಾಧಿಪತಿ, ಜೊತೆಯಲ್ಲಿ ಅನಿರೀಕ್ಷಿತವಾದ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಬದಲಾವಣೆಗಳು ಆಗತಕ್ಕಂತಹ ಸಾಧ್ಯತೆಗಳು ಉಂಟು. ಜೊತೆಯಲ್ಲಿ ಪಂಚಮ ಭಾವಕ್ಕೆ ಅಂದರೆ ಮಕ್ಕಳಿಂದ ಒಂದು ವಿಷಯ, ಮಕ್ಕಳ ಒಂದು ಅಭಿವೃದ್ಧಿ, ಅವರ ಒಂದು ಅಚೀವ್ಮೆಂಟ್ ಏನಿದೆ ಅದು ವಿಶೇಷವಾಗಿ ಉತ್ತುಂಗ ಸ್ಥಿತಿ ಅಂತೇಳಿ ಹೇಳ್ತಾರೆ, ಪೀಕ್. ಆ ರೀತಿಯಾಗಿ ಒಂದು ಅನುಭವಕ್ಕೆ ಬರತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಲ್ಲಿ. ಆದ್ದರಿಂದ ಅವರು ಮುಟ್ಟಿದ್ದೆಲ್ಲ ಚಿನ್ನ ಅಂತಲೇ ಹೇಳ್ಬೋದು. ಈ ಪಂಚಮ ಶನಿಯ ಒಂದು ಕಾಟ ಇದೆ ಅಂತದ್ದು ಬಿಟ್ಟರೆ ಇನ್ನು ಎಲ್ಲದೂ ಕೂಡ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ. ಪಂಚಮ ಶನಿಯ ಒಂದು ಕೆಲವೊಂದು ಪ್ರಭಾವ ಇದ್ದೇ ಇರುತ್ತೆ. ಆದರೂ ಗುರು, ಉಚ್ಚ ಗುರುವಿನ ದೃಷ್ಟಿ ಪಂಚಮ ಭಾವದ ಮೇಲೆ ಇದೆ ವೃಶ್ಚಿಕ ರಾಶಿಯವರಿಗೆ. ಇದು ಒಂದು ರೀತಿಯಲ್ಲಿ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತೆ ಅಂತ ಹೇಳಬೇಕಾಗತ್ತೆ. ಈ ಕುಟುಂಬದ ಒಂದು ವಿಚಾರ ಅಂತ ನಾವು ತೆಗೆದುಕೊಂಡಾಗ ಪ್ರಮುಖವಾಗಿ ಕುಟುಂಬದಲ್ಲಿ ಎಲ್ಲ ಶುಭ ಕಾರ್ಯಗಳು ನಡೀತಕ್ಕಂಥದ್ದು, ಹಬ್ಬ ಹರಿದಿನಗಳು, ಸಂಭ್ರಮ. ಅಂದರೆ ಏನೇ ಮಾಡಿದ್ರೂ ಕೂಡ ಮನೆಯಲ್ಲಿ ಒಂದು ಸಮಾಧಾನ, ಮನಃಶಾಂತಿ, ಜೀವನ ಇದ್ದರೆ ಅದೇ ಜೀವನ. ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಸಂಭ್ರಮ ಅಂತೇಳಿ ಹೇಳ್ಬೋದು. ಅಂದರೆ ಯಾವುದೋ ನಿಂತು ಹೋದಂತಹ, ನೆನೆಗುದಿಗೆ ಬಿದ್ದಂತಹ ಕಾರ್ಯಗಳಿಗೆಲ್ಲ ಪುನರ್ಚಾಲನೆ ಸಿಗತಕ್ಕಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳು, ಮತ್ತು ಹಬ್ಬ ಹರಿದಿನಗಳ ಒಂದು ಸಂಭ್ರಮದಲ್ಲಿ ಕುಟುಂಬದವರು ಎಲ್ಲರೂ ಕೂಡ ಒಟ್ಟಿಗೆ ಸೇರತಕ್ಕಂತಹ ಒಂದು ವಿಶೇಷವಾದಂತಹ ದಿನಗಳು. ಜೊತೆಯಲ್ಲಿ ಅವಿವಾಹಿತರಿಗೆ ಮನೆಯಲ್ಲಿ ಒಂದು ವಿವಾಹ ಸಿದ್ಧಿಯಾಗಿ ಆ ಮೂಲಕ ವಿವಾಹದ ಒಂದು ಸಂಭ್ರಮ ಅಥವಾ ಶುಭ ಕಾರ್ಯಗಳ ಒಂದು ಸಂಭ್ರಮ, ಗೃಹ ಪ್ರವೇಶ ಇರ್ಬೋದು, ನಾಮಕರಣ ಇರ್ಬೋದು, ಈ ರೀತಿಯಾಗಿ ಮನೆಯಲ್ಲಿ ಏನೋ ಒಂದು ಸಂಭ್ರಮದ ಕಾರ್ಯಕ್ರಮಗಳು ನಡೀತಕ್ಕಂಥ ನಿರಂತರವಾಗಿ ಈ ತಿಂಗಳು ಎಲ್ಲ ಕೂಡ ನಿಮ್ಮ ಅನುಭವಕ್ಕೆ ಬರುತ್ತೆ. ಜೊತೆಯಲ್ಲಿ ಕುಟುಂಬದಲ್ಲಿ ಏನಾದರೂ ಕೌಟುಂಬಿಕ ಸಮಸ್ಯೆಗಳು ಹಿಂದಿನಿಂದ ಕಾಡ್ತಾ ಇದ್ದರೆ ಅದೆಲ್ಲವೂ ಕೂಡ ಪರಿಹಾರವನ್ನು ಮಾಡಿಕೊಳ್ಳುವುದಕ್ಕೆ ಉತ್ತಮವಾದಂತಹ ಮಾಸ. ಜೊತೆಯಲ್ಲಿ ಅದು ಪರಿಹಾರವೂ ಕೂಡ ಆಗುತ್ತೆ. ಅದರಿಂದ ಕುಟುಂಬ ದೋಷಗಳು ಅಂತ ಏನು ನಾವು ಹೇಳ್ತೀವಿ, ಅಂತಹ ದೋಷಗಳನ್ನೆಲ್ಲ ಪರಿಹಾರವನ್ನು ಮಾಡಿ ಭವಿಷ್ಯದಲ್ಲಿ ಉತ್ತಮವಾದಂತಹ ಜೀವನವನ್ನು ರೂಪಿಸಿಕೊಳ್ಳತಕ್ಕಂತಹ ಒಂದು ತಿಂಗಳು ಅದು ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳು ಅಂತ ಹೇಳಬಹುದು. ಅದರಿಂದ ಕುಟುಂಬದಲ್ಲಿ ಎಲ್ಲ ರೀತಿಯಲ್ಲಿ ಒಂದು ಆರ್ಥಿಕವಾಗಿ ನಾವು ತೆಗೆದುಕೊಂಡರೂ ಕೂಡ ಆರ್ಥಿಕ ಅಭಿವೃದ್ಧಿ ಆಗುತ್ತೆ. ಇಲ್ಲಿವರೆಗೆ ಏನಾದರೂ ಸಮಸ್ಯೆಗಳಿದ್ದರೆ ಅದೆಲ್ಲ ಪರಿಹಾರವಾಗಿ, ಅಂದರೆ ಸಾಲದ ಸಮಸ್ಯೆ, ಉದಾಹರಣೆಗೆ ಸಾಲದ ಸಮಸ್ಯೆ ಇತ್ತು ಅಂತ ಅಂದುಕೊಂಡ್ರೆ
ಸಾಲ ತೀರಿಸ್ತಕ್ಕಂತಹ ಯಾವುದೋ ಒಂದು ಮಾರ್ಗ ಗೋಚರ ಆಗಿ ಆ ಮೂಲಕ ಆ ಸಾಲವನ್ನು ತೀರಿಸ್ತೀರಾ. ಇನ್ನು ನೀವು ಒಂದು ಸಾಲ ತೆಗೆದುಕೊಳ್ಳತಕ್ಕಂಥದ್ದು, ಇನ್ನೊಂದು ಸಾಲ ಕೊಡತಕ್ಕಂಥದ್ದು, ಇದೇ ಆರ್ಥಿಕ ವ್ಯವಹಾರ. ಒಂದು ಇನ್ಕಮಿಂಗು, ಔಟ್ ಗೋಯಿಂಗು. ಇದರಲ್ಲಿ ನೀವು ಹಣವನ್ನು ಯಾರಿಗಾದರೂ ಕೊಟ್ಟರೆ ಅವರು ತಿರುಗಿ ಕೊಡೋದೇ ಇಲ್ಲ. ಎಷ್ಟೋ ಸಮಯದಲ್ಲಿ ಅದನ್ನು ಕೊಡಲಿಕ್ಕಾಗದೇ ಇರ್ಬೋದು, ಅಥವಾ ಕೊಡದೇ ಇರ್ಬೋದು, ಯೋಗ ಇರಬೇಕು ಅದು ಪಡೆದುಕೊಳ್ಳಿಕ್ಕೂ ಕೂಡ. ಅಂತಹ ಸಮಯದಲ್ಲಿ ನೀವು ಕೊಟ್ಟಂತಹ ಹಣ ಈ ತಿಂಗಳಲ್ಲಿ ತಿರುಗಿ ಬರತಕ್ಕಂತಹ ಸಾಧ್ಯತೆಗಳು ತುಂಬ ಇದೆ. ಯಾಕೆಂದರೆ ಒಂದು ವಿಶೇಷವಾಗಿ ಲಾಭಸ್ಥಾನದ ಮೇಲೂ ಕೂಡ ನಾವು ನೋಡಿದಾಗ ಅಲ್ಲಿ ಶುಕ್ರ ಇರುವುದರಿಂದ ನೀವು ಕೊಟ್ಟಂತಹ ಹಣ ತಿರುಗಿ ಬರತಕ್ಕಂತಹ ಎಲ್ಲ ಲಕ್ಷಣಗಳು ಪ್ರಮುಖವಾಗಿ ಗೋಚರ ಆಗ್ತಾ ಇದೆ. ಅದರಿಂದ ಸಾಲ ತೀರಿಸುವುದು, ಕೊಟ್ಟ ಹಣ ತಿರುಗಿ ಬರೋದು ಎರಡೂ ಕೂಡ ನಿಮಗೆ ಈ ತಿಂಗಳಲ್ಲಿ ಸಕಾರಾತ್ಮಕವಾದಂತಹ ಒಂದು ಫಲಿತಾಂಶವೇ ಅಂತೇಳಿ ಹೇಳಬೇಕಾಗುತ್ತೆ. ಯಾವುದಾದ್ರೂ ಹೊಸದಾಗಿ ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬೇಕು ಅಂತ ಅಂದುಕೊಂಡಿದ್ದರೆ ನೀವು ಈ ತಿಂಗಳಲ್ಲಿ ಪ್ರಾರಂಭ ಮಾಡತಕ್ಕಂಥದ್ದು ಒಳ್ಳೆಯದು. ಅದು ಯಾವುದೇ ಕ್ಷೇತ್ರ ಇರ್ಬೋದು. ಪೆಟ್ರೋಲ್ ಬಂಕ್ ಪ್ರಾರಂಭ ಮಾಡತಕ್ಕಂತಹ ಯೋಚನೆ ಕೆಲವರಿಗಿರುತ್ತೆ. ಮೆಡಿಕಲ್ ಶಾಪ್ ಇರ್ಬೋದು, ಅಂಗಡಿ ಇರ್ಬೋದು, ಬಟ್ಟೆಗಳ ಒಂದು ವ್ಯಾಪಾರವನ್ನು ಮಾಡ್ತಕ್ಕಂಥದ್ದು, ಸೀರೆ ವ್ಯಾಪಾರವನ್ನು ಎಷ್ಟೋ ಜನ ಮಹಿಳೆಯರು ಮಾಡ್ತಾ ಇದ್ದಾರೆ, ಅಂಥವರಿಗೆ ಒಳ್ಳೆಯ ಒಂದು ಸಮಯ. ಇನ್ನು ಎಲೆಕ್ಟ್ರಾನಿಕ್ ವಸ್ತುಗಳಿರ್ಬೋದು, ಕಾರ್ಖಾನೆಗಳ ಸ್ಥಾಪನೆ ಮಾಡ್ತಕ್ಕಂಥದ್ದು, ಇಂತಹದ್ದಕ್ಕೆಲ್ಲ ವೃಶ್ಚಿಕ ರಾಶಿಯವರಿಗೆ ಇದು ಉತ್ತಮವಾದಂತಹ ಮಾಸ. ಜೊತೆಯಲ್ಲಿ ವಿಶೇಷವಾಗಿ ಯಾವುದೋ ಒಂದು ಶೇರ್ನಲ್ಲಿ ಇನ್ವೆಸ್ಟ್ ಮಾಡತಕ್ಕಂಥದ್ದು, ಅಥವಾ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ನೀವು ಹೂಡಿಕೆ ಮಾಡತಕ್ಕಂತಹ ಯೋಚನೆ ಇದ್ದರೆ ಈ ತಿಂಗಳಲ್ಲಿ ಅದನ್ನು ಮಾಡಿ. ಅಂದರೆ ವಿಶೇಷವಾಗಿ ಅದರಲ್ಲಿ ನಿಮಗೊಂದು ಅಭಿವೃದ್ಧಿ, ಅಂದರೆ ಭವಿಷ್ಯದ ದಿನಗಳಲ್ಲಿ ಅದರಿಂದ ಪ್ರಯೋಜನ ಆಗ್ಬೋದು. ಅಂದರೆ ನೀವು ಸೈಟ್ ಖರೀದಿ ಮಾಡೋದಕ್ಕೆ ಒಳ್ಳೆಯ ಸಮಯ. ಜೊತೆಯಲ್ಲಿ ಮನೆ ಖರೀದಿಯನ್ನು ಅಥವಾ ಮನೆ ಕಟ್ಟುವುದಕ್ಕೆ ಪ್ರಾರಂಭ ಮಾಡುವುದಕ್ಕೆ ಮುಂದೆ ಶ್ರಾವಣ ಮಾಸ ಬರುತ್ತೆ. ಆ ಸಮಯದಲ್ಲಿ ಗೃಹಾರಂಭಕ್ಕೆ ಉತ್ತಮವಾದಂತಹ ದಿವಸ ಕೂಡ ವೃಶ್ಚಿಕ ರಾಶಿಯವರಿಗೆ ಇದೆ. ಅಂತಹ ಮುಹೂರ್ತದಲ್ಲಿ ಅಂತಹದನ್ನು ಪ್ರಾರಂಭ ಮಾಡಿದರೆ, ಜೊತೆಯಲ್ಲಿ ಕೃಷಿ ಜಮೀನು ಇರ್ಬೋದು ಅಥವಾ ಕೃಷಿಯ ಸಂಬಂಧಪಟ್ಟಂತೆ ಕೆಲವೊಂದು ಬದಲಾವಣೆಗಳನ್ನು ನೀವು ಈ ಸಮಯದಲ್ಲಿ ಮಾಡುವುದರಿಂದ ಅದರಲ್ಲಿ ಅಭಿವೃದ್ಧಿ ಆಗುತ್ತೆ. ಹೀಗೆ ಯಾವುದೇ ರೀತಿಯಾದಂತಹ ವ್ಯವಹಾರ ಆದರೂ ಕೂಡ ಅದರಲ್ಲಿ ಒಂದು ಪ್ರಗತಿಯನ್ನು ಕಾಣುವುದಕ್ಕೆ ಸಾಧ್ಯ ಇದೆ. ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು ಎಷ್ಟೋ ಜನ ಇರ್ತಾರೆ, ಅಂಥವರಿಗೆ ಇದೊಂದು ಗೋಲ್ಡನ್ ಟೈಮ್ ಅಂತ ಹೇಳ್ಬೋದು ಈ ತಿಂಗಳು. ಇದರಿಂದ ಒಂದು ವಿಶೇಷವಾಗಿ ಪ್ರಗತಿಯನ್ನು ಸಾಧಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ಮಾಸ. ಅಂದರೆ ನೀವು ಅಂದುಕೊಂಡಂತೆ ನಿಮಗೆ ಆ ಕ್ಷೇತ್ರದಿಂದ ಹಣ ಬರುತ್ತೆ. ಯಾರಾದರೂ ಬಿಸ್ನೆಸ್ ಮಾಡ್ತಕ್ಕಂಥದ್ದು 4 ಕಾಸು ಬರುತ್ತೆ ಅಂತ ಹೇಳಿ ಲಾಭಕ್ಕೋಸ್ಕರವೇ ಮಾಡತಕ್ಕಂಥದ್ದು, ಅದು ಬರದೇ ಇದ್ದರೆ ನಿರಾಶರಾಗುತ್ತೆ. ಆದರೆ ಹಾಗೇನೂ ಇಲ್ಲ. ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಲ್ಲಿ ಹಣ ಹರಿದು ಬರುತ್ತೆ ಅಂತಲೇ ಹೇಳ್ಬೋದು. ಅದರಿಂದ ಉತ್ತಮವಾದಂತಹ ಆರ್ಥಿಕವಾದಂತಹ ವಿಚಾರಗಳಲ್ಲಿ ತೆಗೆದುಕೊಂಡಾಗ ಒಳ್ಳೆಯ ಅಂಶಗಳು ಇದೆ. ಬ್ಯಾಂಕ್ ಉದ್ಯೋಗಿಗಳು ಏನಿರ್ತಾರೋ ಅವರಿಗೆ ವರ್ಗಾವಣೆ ಆಗತಕ್ಕಂತಹ ಸಾಧ್ಯತೆಗಳುಂಟು. ಒಂದು ಹಣಕಾಸಿನ ಒಂದು ಆದಾಯ ತೆರಿಗೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಆರಕ್ಷಕ ಕ್ಷೇತ್ರದಲ್ಲಿ ಕೆಲಸ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥವ್ರು, ಸೆಕ್ಯೂರಿಟಿ ಬ್ರಾಂಚ್ಗೆ ಸಂಬಂಧಪಟ್ಟಂತೆ ಅಂತಹ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಒಂದು ವಿಶೇಷವಾಗಿ ವರ್ಗಾವಣೆ, ಬಡ್ತಿ, ಇದೆಲ್ಲವೂ ಕೂಡ ಬಡ್ತಿ ಸಹಿತ ವರ್ಗಾವಣೆ ಆಗತಕ್ಕಂತಹ ಲಕ್ಷಣಗಳು ಕೂಡ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಇನ್ನು ಆಸ್ತಿಗೆ ಸಂಬಂಧಪಟ್ಟಂತೆ ಏನಾದರೂ ವಿವಾದಗಳಿದ್ದರೆ, ಎಷ್ಟೋ ಕುಟುಂಬಗಳಲ್ಲಿ ಆಸ್ತಿ ವಿವಾದಗಳು ಕೋರ್ಟ್ ಮೆಟ್ಟಲೇರಿ ಬಿಟ್ಟಿರುತ್ತೆ, ಮನೆಯಲ್ಲಿ ಘರ್ಷಣೆಗಳು ನಡೀತಾ ಇರುತ್ತೆ. ಆದರೆ ಅವೆಲ್ಲವನ್ನು ಈ ತಿಂಗಳಲ್ಲಿ ಮಾತುಕತೆಯ ಮುಖಾಂತರ ಬಗೆಹರಿಸಿಕೊಳ್ಳುವುದಕ್ಕೆ ಉತ್ತಮವಾದಂತಹ ಒಂದು ಮಾಸ. ಆದ್ದರಿಂದ ಅಂತಹ ವಿವಾದಗಳು ಏನಾದರೂ ಇದ್ದರೆ ಅದನ್ನು ಹೆಚ್ಚು ಮಾಡಿಕೊಂಡು ಆ ಮೂಲಕ ಅನಾವಶ್ಯಕವಾಗಿ ಕಲಹ ಮಾಡುವುದಕ್ಕಿಂತ ಮಾತುಕತೆ ಅಂದರೆ ಕಾಂಪ್ರಮೈಸ್ ಮುಖಾಂತರ ಅದನ್ನು ಬಗೆಹರಿಸಿಕೊಳ್ಳುವತ್ತ ಗಮನ ಕೊಡತಕ್ಕಂಥದ್ದು ಒಳ್ಳೆಯದು. ಇನ್ನು ಹಣಕಾಸಿನ ಒಂದು ಸುಸ್ಥಿತಿ ಇರುತ್ತೆ ಅಂಥೇಳಿ ನಾನು ಆಗಲೇ ಹೇಳಿದೆ. ಮದುವೆಗೆ ಸಂಬಂಧಪಟ್ಟಂತೆ ಮಗಳಿಗೆ, ವಯಸ್ಸಿಗೆ ಬಂದಂತಹ ಮಗಳು ಅಥವಾ ಮಗ, ವಯಸ್ಸಾಗಿರತಕ್ಕಂತಹ ಮಗಳಿಗೆ 2 ರೀತಿಯ ಸಮಸ್ಯೆಗಳು ಇದೆ ಎಷ್ಟೋ ಕುಟುಂಬದಲ್ಲಿ. ಮದುವೆ ಆಗ್ತಾಯಿಲ್ಲ, ಸಂಬಂಧಗಳು ಕೂಡಿ ಬರ್ತಾ ಇಲ್ಲ. ಈ ರೀತಿಯಾಗಿ ಮೂಲ ಜಾತಕವನ್ನು ಗಮನಿಸಿಕೊಳ್ಳಬೇಕು. ಮೂಲ ಜಾತಕದಲ್ಲಿ ಏನಾದರೂ ದೋಷಗಳಿದ್ದರೆ ಮದುವೆ ವಿಳಂಬ ಆಗುತ್ತೆ. ಅದರಿಂದ ಅದರ ಜೊತೆಯಲ್ಲಿ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳಬೇಕು. ಮೊದಲನೇದಾಗಿ ಮೂಲ ಜಾತಕದಲ್ಲಿ ಏನಾದರೂ ದೋಷಗಳಿದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳದೇ ಇದ್ದರೆ ಮಾಸ ಭವಿಷ್ಯ ಎಷ್ಟೇ ಚೆನ್ನಾಗಿದ್ದರೂ ಕೂಡ ಕಾರ್ಯಸಿದ್ಧಿ ಆಗುವುದಿಲ್ಲ. ಇದು ಎಲ್ಲ ವಿಷಯಕ್ಕೂ ಕೂಡ ಅನ್ವಯ ಆಗುತ್ತೆ. ಆದ್ದರಿಂದ ಮೂಲ ಜಾತಕದಲ್ಲಿ ಇರತಕ್ಕಂತಹ ದೋಷಗಳನ್ನು ಪರಿಹರಿಸಿಕೊಂಡಿರತಕ್ಕಂಥವರಿಗೆ ಈ ತಿಂಗಳಲ್ಲಿ ವಿವಾಹ ಆಗತಕ್ಕಂತಹ, ವಿವಾಹ ಒಂದು ಫಿಕ್ಸ್ ಆಗತಕ್ಕಂತಹ ಒಂದು ಲಕ್ಷಣ ಇದೆ. ಅಂದರೆ ಉತ್ತಮವಾದಂತಹ ಒಂದು ಸಂಬಂಧ ಕೂಡಿ ಬರುತ್ತೆ. ಎಲ್ಲ ರೀತಿಯ ನಿಮ್ಮ ನಿರೀಕ್ಷೆಗೆ ಮೀರಿ ಒಳ್ಳೆಯ ಒಂದು ಬೆಳವಣಿಗೆ ವಿವಾಹದ ವಿಷಯದಲ್ಲಿ ಕುಟುಂಬದಲ್ಲಿ ಆಗತಕ್ಕಂತಹ ಲಕ್ಷಣಗಳು ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಅಂದರೆ ಅವಿವಾಹಿತರಿಗೆ ವಿವಾಹ ಆಗುತ್ತೆ. ಅದು ಎಷ್ಟೇ ವಯಸ್ಸಾಗಿದ್ದರೂ ಕೂಡ ಯಾವುದೋ ಒಂದು ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಹೇಳ್ತಾರೆ. ಋಣಾನುಬಂಧ ಕೂಡಿ ಬಂದು ವಿವಾಹ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಆ ವಿಷಯದಲ್ಲಿ ಚಿಂತಿಸ್ತಕ್ಕಂತಹ ಅಗತ್ಯ ಇಲ್ಲ.
ಜೊತೆಯಲ್ಲಿ ವಿವಾಹಕ್ಕೆ ವೈವಾಹಿಕ ಸಮಸ್ಯೆಗಳು ಇರತಕ್ಕಂಥವರಿಗೆ ಅದೆಲ್ಲ ಬಗೆಹರಿತಕ್ಕಂತಹ ಒಂದು ಮಾಸ. ದಾಂಪತ್ಯ ಜೀವನ ಸುಖಮಯವಾಗಿ ಇರುತ್ತೆ. ಮಕ್ಕಳಿಂದಲೂ ಕೂಡ ಉತ್ತಮವಾದಂತಹ ಕೆಲವೊಂದು ಅಂಶಗಳು ಅವರ ಪ್ರಗತಿಯನ್ನು ಕಂಡು ಸಂತೋಷ ಪಡ್ತಕ್ಕಂತಹ ಒಂದು ಹೆಮ್ಮೆ ಪಡ್ತಕ್ಕಂತಹ ಒಂದು ಮಾಸವು ಕೂಡ ಈ ತಿಂಗಳು ಆಗಿದೆ. ಜೊತೆಯಲ್ಲಿ ಈ ಆರೋಗ್ಯದ ವಿಚಾರ ಅಂತ ತೆಗೆದುಕೊಂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಏನಾದರೂ ಅನಾರೋಗ್ಯ ಸಮಸ್ಯೆ ಆಗಾಗ ಕಾಡಬಹುದು. ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಈಗಾಗಲೇ ಏನಾದರೂ ವ್ಯಾಧಿಗಳು ಬಾಧಿಸ್ತಾ ಇದ್ದರೆ ನಿರ್ಲಕ್ಷ್ಯ ಮಾಡಬೇಡಿ. ಸರಿಯಾದ ಚಿಕಿತ್ಸೆಯನ್ನು ತೆಗೆದುಕೊಂಡು ಆ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ ಈ ಒಂದು ಕಚೇರಿ ಇರ್ಬೋದು, ಉದ್ಯೋಗ ಮಾಡತಕ್ಕಂತಹ ಕೆಲಸ ಇರ್ಬೋದು, ವ್ಯಾಪಾರ ವ್ಯವಹಾರಗಳಿರ್ಬೋದು, ಏನೇ ಆದರೂ ಕೂಡ ಆ ಕ್ಷೇತ್ರದಲ್ಲಿ ನಿಮಗೆ ನೀವು ಯಾರನ್ನು ನಂಬಿರ್ತೀರೋ ಅವರಿಂದಲೇ ನಿಮಗೆ ತೊಂದರೆ ಆಗತಕ್ಕಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಆದ್ದರಿಂದ ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಇದೆಲ್ಲ ಒಂದು ಮೈನಸ್ ಪಾಯಿಂಟು. ಎಲ್ಲದೂ ಚೆನ್ನಾಗಿಯೇ ಇದೆ, ಆದರೆ ಕೆಲವುದು ಎಲ್ಲ ತಿಂಗಳು ಕೂಡ ಚೆನ್ನಾಗಿರುವುದಕ್ಕೆ, ಎಲ್ಲ ವಿಷಯದಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ. ಇನ್ನು ಕೆಲವೊಂದು ಈ ರೋಗದ ವಿಚಾರದಲ್ಲಿ, ಶತ್ರುಗಳ ವಿಚಾರದಲ್ಲಿ, ಇವೆಲ್ಲ ಜ್ಯೋತಿಷ್ಯದಲ್ಲಿ ರೋಗ ಮತ್ತು ಶತ್ರು ಎರಡೂ ಕೂಡ 6ನೇ ಮನೆಯಿಂದಲೇ ನಾವು ರಿಪುಭಾವ ಅಂತೇಳಿ ಹೇಳ್ತೀವಿ. ಅದರಿಂದ 6ನೇ ಮನೆಯಿಂದಲೇ ನೋಡಬೇಕು ಅಂತೇಳಿ ಹೇಳ್ತಕ್ಕಂಥದ್ದು. ಅದರಿಂದ ರಿಪುಭಾವ 6ನೇ ಮನೆ, ಕುಜ ಇವೆಲ್ಲವೂ ಕೂಡ ದುರ್ಬಲವಾಗಿದ್ದಾಗ ಶತ್ರುಗಳು ಮತ್ತು ರೋಗದ ಬಾಧೆ ಜಾಸ್ತಿ ಆಗುತ್ತೆ. ಅದರಿಂದ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳು ಉತ್ತಮವಾದಂತಹ ಮಾಸ. ಮುಟ್ಟಿದ್ದೆಲ್ಲ ಚಿನ್ನವೇ ಆಗುತ್ತೆ ಅಂತೇಳಿ ಹೇಳ್ಬೋದು. ಇನ್ನೂ ಒಂದು ಬೇಗ ಕೆಲಸ ಎಲ್ಲ ಆಗುವುದಕ್ಕೆ ಸುಬ್ರಹ್ಮಣ್ಯನ ಒಂದು ಆರಾಧನೆ, ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪೂಜೆ ಮಾಡತಕ್ಕಂಥದ್ದು, ನಾಗಪೂಜೆಯನ್ನು ಮಾಡತಕ್ಕಂಥದ್ದು, ಇವೆಲ್ಲವನ್ನು ಮಾಡುವುದರಿಂದ ಒಂದು ವಿಶೇಷವಾದ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಸುಬ್ರಹ್ಮಣ್ಯ ಉಪಾಸನೆಯನ್ನು ಮಾಡಿ ನವಗ್ರಹ ಧಾನ್ಯವನ್ನು ದಾನವಾಗಿ ಕೊಡಿ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.